ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನನ್ನ ಮಗಳ 10 ಮಂತ್ ಬರ್ತ್ಡೇ ಫೋಟೋಶೂಟ್ನ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಮಳೆಗಾಲ ಆಗಿರೋದ್ರಿಂದ ಮಳೆಗಾಲದ ಥೀಮ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಕೊಡೆನ ಬಿಡಿಸ್ತಾ ಇದ್ದೀನಿ. ಸ್ವಲ್ಪನೂ ಚೆನ್ನಾಗಿ ಬಂದಿರಲಿಲ್ಲ. ಓಕೆ ಕೊಡೆ ಅನಿಸುತ್ತೆ, ಬಟ್ ಚೆನ್ನಾಗಿರೋ ಕೊಡೆ ಅಲ್ಲ, ಸೊಟ್ಟ ಇರೋ ಕೊಡೆ ಅನ್ಕೋಬೋದು. ಏನು ಅನ್ಕೋಬೇಡಿ, ನನಗೆ ಬಂದಿರೋದೇ ಆ ಥರ ಬಿಡಿಸಿದ್ದೀನಿ. ಹೆಲೋ ರೇನ್ ಅಂತ ಬರೆದ್ಬಿಟ್ಟು 10 ಅಂತ ಬರೆದಿದ್ದೀನಿ. ಮೇಲ್ಗಡೆ ಮೋಡ ಎಲ್ಲ ಬಿಡಿಸಿದ್ದೀನಿ. ಈ ಫುಲ್ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಅಲ್ಲೊಂದು ಸ್ವಲ್ಪ ಕೊಡೆ ಹತ್ತಿರ ಫೋಲ್ಡ್ ಆಗಿದೆ, ಕೆಳಗಡೆ ಹಾಸಿರೋದು, ಹಾಗಾಗಿ ಅಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಅಷ್ಟೇ. ಅದು ನಾನು ನೋಡ್ಕೊಂಡಿರಲಿಲ್ಲ ಫಸ್ಟು. ಆಮೇಲೆ ಫೋಟೋದಲ್ಲೇ ಬಂದಿರುವಾಗ ಅನ್ನಿಸ್ತು ಅಲ್ಲಿ ಫೋಲ್ಡ್ ಆಗಿದೆ ಅಂತ. ಇಲ್ಲಿ ಬೇಳೆ ಕಾಳು ಮನೇಲಿರೋ ಅಕ್ಕಿ ಎಲ್ಲ ಸಾಮಗ್ರಿಗಳನ್ನ ಬಳಸ್ಕೊಂಡಿದ್ದೀನಿ. ಇಷ್ಟೊಂದೆಲ್ಲ ಮಾಡಿರ್ತೀವಿ, ಮಕ್ಕಳು ಒಂದು ಸ್ವಲ್ಪನೂ ನೀಟಾಗಿ ಪೋಸ್ ಕೊಡೋಂಗಿಲ್ಲ, ನಾನು ಹೋಗಿ ಎಳೆಯೋದು, ಕೆಡ್ಸೋದು, ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಒಂದು ಫೋಟೋನೂ ನೀಟಾಗಿ ಬಂದಿಲ್ಲ ನನ್ನ ಮಗಳದು. ಪರವಾಗಿಲ್ಲ, ಒಂದು ಎರಡು ಫೋಟೋ ಅದು ಅಷ್ಟು ಚೆನ್ನಾಗಿಲ್ಲ, ಓಕೆ ಅನ್ಕೋಬೋದು ಅಷ್ಟೇ. ಒಂದೆರಡನ್ನ ತೆಗೆದಿದ್ದೀನಿ. ಇಷ್ಟೊಂದು ಎಫರ್ಟ್ ಹಾಕಿರ್ತೀವಿ ಒಂದು ಫೋಟೋ ಸಲುವಾಗಿ. ಪರವಾಗಿಲ್ಲ, ಮಕ್ಕಳ ಮುಂದೆ ಯಾವುದೂ ಇಲ್ಲ ಅಲ್ವಾ, ಖುಷಿಯಾಗುತ್ತೆ ಈ ಥರ ಎಲ್ಲ ಮಾಡುವಾಗ. ಬಟ್ ಫೋಟೋ ಚೆನ್ನಾಗಿ ಬರಬೇಕು ಅಷ್ಟೇ. ಮಾಡೋದು ಎಷ್ಟು ಕಷ್ಟ, ತೆಗಿಯೋದು ಅಷ್ಟೇ ಕಷ್ಟ. ಯಾಕಂದರೆ ಅದೆಲ್ಲ ಕಾಳುಗಳು ಸಪ್ರೇಟಾಗಿ ತೆಗಿಬೇಕು. ಫೈನಲ್ ಲುಕ್ ಈ ಥರ ಬಂದಿದೆ. ಸ್ವಲ್ಪ ಲಾಸ್ಟಿಗೆ ಕ್ಲಿಪ್ಪಿಂಗ್ ನನಗೆ ಸಿಕ್ಕಿಲ್ಲ, ಅದು ವಿಡಿಯೋ ಕಟ್ಟಾಗಿರೋದು ನಾನು ನೋಡ್ಕೊಂಡಿರಲಿಲ್ಲ. ಸೊ ಲಾಸ್ಟು ಸ್ವಲ್ಪ ಮೋಡ ಬಿಡಿಸುವಾಗ ಕ್ಲಿಪ್ಪಿಂಗ್ ಸಿಕ್ಕಿಲ್ಲ ಅಷ್ಟೇ. ಫೈನಲ್ ಲುಕ್ ಈ ಥರ ಇದೆ. ನನ್ನ ಮಗಳ ಪೋಸ್ ಒಂದು ಚೆನ್ನಾಗಿ ಬಂದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.